ನನ್ನ ಆತ್ಮೀಯ ಪ್ರೇಕ್ಷಕರೇ, ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು. ನಾನು ಇಂದಿನ ವಿಡಿಯೋದಲ್ಲಿ ರಂಜಾನ್ ತಿಂಗಳಿಗೆ ನಾವು ಹೇಗೆ ಸ್ವಾಗತಿಸಬೇಕು ಎಂದು ಹೇಳುತ್ತೇನೆ. ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳುತ್ತಾರೆ, ರಂಜಾನ್ ತಿಂಗಳ ಬಂದರೆ ಸ್ವರ್ಗದ ಬಾಗಿಲುಗಳನ್ನು ತೆರೆಯಲಾಗುತ್ತವೆ ಮತ್ತು ನರಕದ ಬಾಗಿಲುಗಳನ್ನು ಮುಚ್ಚಲಾಗುತ್ತವೆ ಮತ್ತು ದೆವ್ವಗಳನ್ನು ಕಟ್ಟಿ ಹಾಕಲಾಗುತ್ತವೆ. ಇನ್ನೊಂದು ಹದೀಸಿನಲ್ಲಿ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳುತ್ತಾರೆ, ರಂಜಾನ್ ತಿಂಗಳಿನ ಮೊದಲನೇ ರಾತ್ರಿಯಲ್ಲಿ ಆಕಾಶ ಬಾಗಿಲುಗಳನ್ನು ತೆರೆಯಲಾಗುತ್ತವೆ ಮತ್ತು ಆ ಬಾಗಿಲುಗಳು ಕೊನೆಯ ರಂಜಾನಿನವರೆಗೂ ಮುಚ್ಚುವುದಿಲ್ಲ. ಮತ್ತು ಸೇವಕನು ರಂಜಾನ್ ರಾತ್ರಿಯಲ್ಲಿ ಪ್ರಾರ್ಥಿಸಿದಾಗ ಅವನು ಒಂದು ಸಜದೆಗೆ 7,500 ನೆಕಿಗಳನ್ನು ಅಲ್ಲಾಹ್ ತಾಲಾ ಕೊಡುತ್ತಾನೆ ಮತ್ತು ಸ್ವರ್ಗದಲ್ಲಿ ಒಂದು ಮನೆಯನ್ನು ಕಟ್ಟುತ್ತಾನೆ. ಯಾವ ಮನುಷ್ಯ ರಂಜಾನಿನ ಮೊದಲನೇ ರೋಜಾ ಇಡುತ್ತಾನೆ ಅವನಿಗೆ ಅಲ್ಲಾಹ್ ತಾಲಾ ಅವನ ಪಾಪಗಳನ್ನು ಕ್ಷಮಿಸುತ್ತಾನೆ ಮತ್ತು ಫರಿಷ್ಠೆ ಅವನಿಗಾಗಿ ಕ್ಷಮೆ ಕೇಳುತ್ತವೆ. ಮತ್ತು ರಂಜಾನ್ ರಾತ್ರಿಯಲ್ಲಿ ಯಾರು ಸಜ್ದಾ ಮಾಡುತ್ತಾರೆ, ಪ್ರತಿ ಸಜ್ದೆಗೆ ಅವನ ಅಲ್ಲಾಹ್ ತಾಲಾ ಒಂದು ಮರವನ್ನು ಜನ್ನದಲ್ಲಿ ಹಚ್ಚಿಸುತ್ತಾನೆ. ಆ ಮರದ ನೆರಳು 5 ವರ್ಷ ಕಾಲ ನಡೆದರೂ ಮುಕ್ತಾಯವಾಗುವುದಿಲ್ಲ. ಈಗ ನಾನು ರಂಜಾನ್ ಬರುವ ಮೊದಲು ನಾವು ಏನು ಮಾಡಬೇಕೆಂದು ಹೇಳುತ್ತೇನೆ. ಮೊದಲನೆಯ ಕಾರ್ಯ, ನಾವು ನಮ್ಮ ಪಾಪಗಳಿಂದ ಕ್ಷಮೆ ಕೇಳಬೇಕು, ಏಕೆಂದರೆ ರಂಜಾನಿನ ಅರ್ಥ ತಮ್ಮ ಪಾಪಗಳಿಗೆ ಚಿತಾಭಸ್ಮ ಮಾಡುವುದು. ಎರಡನೆಯ ಕಾರ್ಯ, ನಾವು ಅಲ್ಲಾಹನ ಶುಕ್ರ ಅದಾ ಮಾಡಬೇಕು, ಏಕೆಂದರೆ ಸಹಬಾವರು 6 ತಿಂಗಳಿಂದ ರಂಜಾನಿಗಾಗಿ ಕಾಯುತ್ತಿದ್ದರು ಮತ್ತು ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ 2 ತಿಂಗಳ ಇಡುತ್ತಿದ್ದರು. ಮೂರನೆಯದು, ರಂಜಾನ್ ತಿಂಗಳ ಬಂದರೆ ನಾನು ಪ್ರತಿದಿನ ರೋಜಾ ಇಡುತ್ತೇನೆ ಎಂದು ನಿಯತ್ ಮಾಡಬೇಕು, ಏಕೆಂದರೆ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳುತ್ತಾರೆ, ಈ ರೋಜಾದ ಬದಲಾನೇ ಇಲ್ಲ. ನಾಲ್ಕನೆಯದ, ತರಾವಿ ಮತ್ತು ಕನಿಷ್ಠ ರಂಜಾನಿನಲ್ಲಿ ತಹಜ್ಜುದ್ ಮಾಡುತ್ತೇನೆ ಎಂದು ನಿಯತ್ ಮಾಡಬೇಕು. ಹೀಗೆ ಮುಂತಾದ ಮಸಾಯಿಲ್ಗಳನ್ನು ಕೇಳಲು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬಾಜು ಕಾಣುವ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು.